ನೋಡಿ ಮಳೆ ಬರ್ತಾ ಇದೆ. ಒಂದ್ ಸೈಡ್ ವೈಪರ್ ನನ್ನ ಸೈಡಿಂದ ಇದೆ, ಆ ಸೈಡಿಂದ ಇಂಪಾರ್ಟೆಂಟ್ ಅದೇ ಹೋಗ್ಬಿಟ್ಟಿದೆ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದೀವಿ. ಇನ್ನು ತಳ್ಳಿದ್ರೆ ಸರ್ರ ಮೇಲೆ ಹೋಗ್ತೈತೆ ಗಾಳಿಗೆ, ಅದಕ್ಕೆ ಅದೊಂದು ಐಡಿಯಾ. ನೋಡಿ ಮಳೆ ಎಷ್ಟೊತ್ತಿಗೆ ನಿಲ್ಲುತ್ತ. ಪ್ರಜ್ಜು ಪಾಪ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾನೆ. 3 hours later. ಬ್ಲಾಗ್ ಕುಕ್ಕಿಂಗ್ ತಲೆ ಕೂದಲು ಎದ್ದೋಗ್ಬಿಟ್ಟಿದೆ ಕಣ ನಿಂದು ಮೇಲೆ. ಅಂಡ ಅಮ್ಮ ಹ್ಯಾಂಡ್ ಅನ್ನಲ್ಲ, ಅಂಡ್ ಅನ್ನೋದು. ಪ್ರಜ್ವಲ್ಲು ಅಂಡು ವಿಡಿಯೋ ನೋಡಿದ ಗುರುಜಿ ನೀರಿಗೆ ಹೋಗ್ಬೇಡಿ ಗುರುಜಿ ಅಂತ. ಗುರುಜಿ ಪ್ರಜ್ಜುದ್ ಹೊಸ ಫೋನಲ್ಲಿ ಲಾಗ್ ಮಾಡ್ತಾ ಇದೀವಿ. ಚೆನ್ನಾಗಿದೆ ಕಣೋ. ಹಳ್ಳ ಪಳ್ಳ ಹಳ್ಳಂ ದಳ್ಳಂ ಗಣಂ. ನೋಡಿ ರೋಡ್ ಹೆಂಗಿದೆ ಅಂತ, ಫುಲ್ ಶೇಕ್ ಆಗ್ತದೆ. ಶೇಕ್. ಈ ಫೋನ್ ಸಕ್ಕತ್ತಾಗಿದೆ, ಚೆನ್ನಾಗಿದೆ ಕಣೋ ಫೋನು. ಈ ರೋಡಲ್ಲಿ ನಾವ್ ಹೆಂಗ್ ಕಾಣಿಸ್ತಿದೆ ಅಂದ್ರೆ ಕುದುರೆ ಗಾಡಿಯಲ್ಲಿ ಹೋಗೋ ತರ ಜಂಪ್ ಮಾಡ್ಕೊಂಡ್ ಕಾಣ ಹೋಗ್ತಿದೀವಿ. ಹೌದು ದೇವ್ರೆ. ಇನ್ನೇನು 200 ಮೀಟರ್ ಟರ್ನ್ ರೈಟ್. ಇಲ್ಲನ ಮುಂದೆ 200 ಮೀಟರ್ಸ್. 200 ಮೀಟರ್ ಓಪನ್ ಆಗಿಲ್ಲ. ಇಲ್ಲೇನು ಇಲ್ಲ, ನಾವು ಹೋಟೆಲ್ ಹುಡ್ಕಿ ಸಾಕಾಗೋಯ್ತು. ಹೋಟೆಲ್ ಅಲ್ಲ, ಇದು ಓಪನ್ ಆಗಿರುತ್ತೆ. ಫಿಶ್ ಮಾರ್ಕೆಟ್ 5 ಗಂಟೆಯಿಂದಾನೇ ಓಪನ್ ಇರುತ್ತೆ. ಹಂಗಾದ್ರೆ ಫಿಶ್ ತಗೊಂಡೆ ನೋಡ ಅಲ್ವಾ. ಬೆಳಿಗ್ಗೆ ಮುಂಚೆ ಇದ್ರೆ ಹೊಟ್ಟೆ ಹಸ್ವಾಗುತ್ತೆ. ಆಕ್ಚುಲಿ ಈ ಟೈಮ್ ಅಲ್ಲಿ ಒಳ್ಳೆ ಚೆನ್ನಾಗಿದೆ ಫಿಶ್ ಗಳು ಇರ್ತವೆ. ಟರ್ನ್ ರೈಟ್. ಎಷ್ಟು ಟೈಮ್ ಎಷ್ಟಾಯ್ತು? 7:49 ಆಯ್ತು. 7:49 ಇಲ್ಲೇ ರೈಟ್ ಅಲ್ಲ ಈಗ. ಓಕೆ, ಇನ್ನು ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಮ್ಯಾಪ್ ನೋಡ್ಬೇಕು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮೈಕ್ ಆನ್ ಆಗಿತ್ತು ಬಟ್ ಸೌಂಡೇ ಬಂದಿರಲಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್. ಸೊ ಇವಾಗ ನಾವು ಉಡುಪಿಗೆ ಬಂದಿದ್ದೀವಿ, ಏನು ಮೀನೆಲ್ಲ ತಗೊಳ್ಳೋದಕ್ಕೆ ಅಂತ. ಸೊ ತುಂಬ ಮಳೆ ಇರೋದ್ರಿಂದ ನಾನು ಪ್ರಜ್ಜು ಕೇಳ್ತಿದ್ದೆ, ಈ ಸತಿ ತುಂಬ ಮಳೆ ಅಲ್ವಾ ಅದು ಇದು ಅಂದ್ಬಿಟ್ಟು. ಅದಕ್ಕೆ ಮೀನುಗಳು ತುಂಬ ಬಂದಿಲ್ಲ ಅಂತ ಈ ಸತಿ. ನೋಡೋಣ ಯಾವ್ಯಾವ ಮೀನು ಸಿಕ್ಕಿದೆ ಏನು ಅಂದ್ಬಿಟ್ಟು ನೋಡೋಣ ಬನ್ನಿ. ಆ ಮೀನಾ ಇಲ್ಲ, ನಾವು ಬರ್ತೀವಿ ಎಲ್ಲ ತಗೊಂಡು. ಅದು ತಗೋ ಅಮ್ಮ. ಎಷ್ಟಂತ ಅದಕ್ಕೆ? ಕೋಂದಲ ತಗೊಂಡಿದ್ದೀವಿ. ಸೊ 2 kg ತಗೊಂಡಿದ್ದೀವಿ. ಇದು ಬಂದು 500 ರೂಪಾಯಿ kg. ಪ್ರೆಗ್ನೆಂಟ್ ತಿನ್ಬೋದು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅದು ಪ್ರೆಗ್ನೆಂಟ್ ಇರೋ ತಿನ್ಬೋದಲ್ಲ. ನಾವು ತುಂಬಾ ಕಡೆ ಕ್ರ್ಯಾಬ್ ಹುಡುಕ್ತಾನೆ ಇದ್ವಿ, ಎಲ್ಲೂ ಸಿಗ್ಲಿಲ್ಲ. ಅದ್ರಲ್ಲೂ ಕೆಲವರೆಲ್ಲ 800 500 ಅಂತಿದ್ರು. ಅವಾಗ ಒಬ್ರು ಆಂಟಿ ಅವರಾಗೆ ಬಂದ್ಬಿಟ್ಟು ನನ್ನ ಹತ್ರ ಕ್ರ್ಯಾಬ್ ಇದೆ ಬನ್ನಿ ಅಂತ ಕರ್ಕೊಂಡೋಗ್ಬಿಟ್ಟು ಬರೀ 250 ರುಪೀಸಿಗೆ ಇಷ್ಟೊಂದು ಕ್ರ್ಯಾಬ್ ಕೊಟ್ಟರು. ತುಂಬ ಚೆನ್ನಾಗಿತ್ತು ಕ್ರ್ಯಾಬ್, ಫ್ರೆಶ್ ಇತ್ತು. ಓಲ್ಡೇನ್ ಅಲ್ಲ, ಅದೇ ದಿನದ್ದು, ಕೆಲವೊಂದು ಜೀವ ಇತ್ತು ಅದಕ್ಕೆ. ಇವಾಗ ಎಲ್ಲ ತಗೊಂಡಾಯ್ತು. ಇದು ನೋಡಿ, ಬನ್ನಿ ಇಲ್ಲಿ ತೋರ್ಸು. ಇದು ಕ್ರ್ಯಾಬು ಮತ್ತೆ ಒಂದು 4-5 ಐಟಮ್ ತಗೊಂಡಿದ್ದೀವಿ. ಈಗ ಇದನ್ನ ಕ್ಲೀನ್ ಮಾಡಿಸ್ಬೇಕು. ಕ್ಲೀನ್ ಮಾಡಿಸ್ಬೇಕು. ಮಾಡ್ತೀವಿ, ಅಲ್ಲಿ ಮಾಡಿಸ್ತೀವಿ. ಅಲ್ಲಿ ಮಾಡಿಸ್ಬಿಟ್ಟು ಈಗ ಹೋಗೋಣ ಬಾ ಕ್ಲೀನ್ ಮಾಡಿಸೋದಕ್ಕೆ. ಅದು ಯಾವುದೋ ತಾಂಡವನೋ ಏನೋ ಹೇಳಿದ್ಲಪ್ಪ. ಇವಾಗ ಫೈನಲಿ ಫುಲ್ ಅರ್ಜೆಂಟ್ ಆಗ್ಬಿಟ್ಟಿತ್ತು, ಅದಕ್ಕೆ ದೊಡ್ಡ ಹೋಟೆಲ್ ಹುಡುಕಾಡ್ತಾ ಇದ್ವಿ. ಹೋಗೇ ಇರ್ಲಿಲ್ಲ, ಅದಕ್ಕೆ ಬಂದು ಒಳ್ಳೆ ಆಶ್ರಮ್ ಹೋಗಿ ಫೈವ್ ಡೇನಿಗೆ ಬಂದಿದ್ದೀವಿ. ಯಾವ್ದು ಹೋಟೆಲ್? ಪಾಕಶಾಲಾ. ಅಲ್ಲಿ ಬಂದಿದ್ದೀವಿ. ಪಾಕಶಾಲೆಯಲ್ಲಿ ಆ್ಯಕ್ಚುಲಿ ದೋಸೆ ಸೂಪರ್ ಆಗಿರುತ್ತೆ. ನಮ್ಮ ಮೈಸೂರಲ್ಲಿ ಅನ್ಸ್ತಿ ತಿಂದಿದ್ದೆ, ಮೈಸೂರಲ್ಲಿ ಸೂಪರ್ ಆಗುತ್ತೆ ದೋಸೆ. ಅದ ಅಲ್ಲಿ ಚೆನ್ನಾಗಿತ್ತು, ಇಲ್ಲಿ ಹೆಂಗಿದೆ ಅಂತ ನಾವು ಶೆಫ್ ಮೇಲೆ ಡಿಪೆಂಡ್ ಅಷ್ಟೇ. ಓಕೆ, ನೋಡೋಣ
ಹೇಗಿದೆ ಅಂತ ನೋಡೋಣ. ಹಲೋ, ಏನು ಆರ್ಡರ್ ಮಾಡಿದ್ಯಾ? ನಾನು ಮಿನಿ ಕಾಂಬೋ. ನಾವೆಲ್ಲರೂ ಮಿನಿ ಕಾಂಬೋ ಮಾಡಿರೋದು. ಒಂದು ನಿಮಿಷ ಕೊಡಿ. ಅದೇ ಬೆಸ್ಟ್ ಅನ್ಸ್ತು ಅಲ್ವಾ? ನಾವೆಲ್ಲನೂ ಇದೇ ಮಾಡಿದ್ದು ನೋಡಿ. ಇದರಲ್ಲಿ ಮಸಾಲೆ ದೋಸೆ ಬರುತ್ತೆ, ಇಡ್ಲಿ, ವಡೆ ಬರುತ್ತೆ, ಚಟ್ನಿ, ಮತ್ತು ಕೇಸರಿ ಬಾತು, ಖಾರ ಬಾತು, ಕಾಫಿ. ಇಷ್ಟಕ್ಕೂ 197. 4 ಜನನೂ ಅದೇ ಮಾಡ್ಕೊಂಡಿದ್ದೀವಿ. ಮತ್ತು ಅದ್ರ ಜೊತೆ ನಾವು ಒಂದು ಬನ್ಸ್ ಆರ್ಡರ್ ಮಾಡ್ಕೊಂಡಿದ್ದೀವಿ ನೋಡಿ. ಬನ್ಸ್ ಚೆನ್ನಾಗಿದೆ. ಸೊ ತಿಂದು ಹೇಳು ಪೂಜಾ, ಹೆಂಗಿದೆ ಟೇಸ್ಟು? ಹೆಂಗಿದೆ? ಸಾಫ್ಟ್ನೆಸ್ ಹೆಂಗಿದೆ? ಚೆನ್ನಾಗಿದೆ ಅನ್ಸುತ್ತೆ. ನೀನು ತಿನ್ನ. ತಗೋಮ್ಮ. ಹಾಂ ತಿಂತೀನಿ. ಚೆನ್ನಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಓಕೆ, ಇನ್ನು ಟಿಫನ್ ಮಾಡಿ ಸಿಗ್ತೀವಿ ನಿಮಗೆ. ನೀವು ಬನ್ನಿ, ಯಾರನ್ನ ಉಡುಪಿಗೆ ಬಂದರೆ ಪಾಕಶಾಲೆಗೆ ಬಂದು ಕೊಂಬ ತಿನ್ಕೊಂಡು ಹೋಗಿ. ಆ್ಯಕ್ಚುಲಿ ಇಲ್ಲಿ ಮಸಾಲೆ ದೋಸೆಗೆ ಫೇಮಸ್ ಅಲ್ಲ, ಪಾಕಶಾಲೆ ಅಂದರೆ ಮಸಾಲೆ ದೋಸೆನೇ ಫೇಮಸ್ಸು. ಸೂಪರ್ ಆಗಿದೆ. ಸಾಫ್ಟ್ ಇದೆಯಾ ನೋಡಿ. ಇಡ್ಲಿ ರವೆದಲ್ಲ, ನಾರ್ಮಲ್ ಆಗಿರುತ್ತೆ. ರವೆ ಇದೆ. ಸಾಂಬಾರು ಸೂಪರ್ ಆಗಿದೆಯೋ. ಅರೆ ಬನ್ಸ್ ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು. ಇಡ್ಲಿ ಸಾಕಾಗ. ಓಕೆ ನೋಡಿ, ಕೊಂಬ ಒಂದು ಇದೆ. ಮಸಾಲೆ ದೋಸೆ, ಇಡ್ಲಿ, ವಡೆ, ಖಾರ ಬಾತ್, ಕೇಸರಿ ಬಾತ್. 4 ಜನನೇ ಇದೆ ತಗೊಂಡಿದ್ದೀನಿ. ಓಕೆ, ಚೆನ್ನಾಗಿದೆ ಕೊಂಬ ಎಲ್ಲ. ಓಕೆ, ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಹೊರಟು ಈಗ ಮನೆಗೆ ಹೋಗೋದು. ನಾವು ಸೀದಾ ಕೊಪ್ಪಗೆ ಹೋಗ್ತೀವಿ. ಸಿಕ್ಕಾಪಟ್ಟೆ ಮಳೆನಪ್ಪ. ಅಯ್ಯಪ್ಪ, ಎಷ್ಟು ಜೋರಾಗಿ ಮಳೆ ಬರ್ತಿತ್ತಲ್ಲ ಒಳಗ್ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡುವಾಗ. ಏನ್ ಗೊತ್ತಾ, ಅಲ್ಲಿ ನಾವು ಮೀನ್ ತಗೊಳಕ್ ಹೋದ್ವಲ್ಲ, ಮೀನ್ ತಗೊಂತ ಇದ್ವಿ. ಅದು ಹನಿ ಚಿಕ್ಕದಾಗ ಹನಿ ಬೀಳ್ತಿತ್ತು. ಇವರು ಕಾರ್ ಹತ್ರ ಹೋಗ್ತೀನಿ, ನಾನು ಕುತ್ಕೊಳಕ್ ಆಗಲ್ಲ ಅಂತ ಅಂದ್ಲು ಪೂಜಾ. ಅದಕ್ಕೆ ಕಾರ್ ಹತ್ರ ಹೋಗ್ತಾ ಇದ್ಲು, ಅಂತ ಬಂದ್ಬಿಡ್ತು ಮಳೆ. ಕಾರ್ ಒಳಗೆ ಬಂತು ಒಂದ್ಸಲ, ಗಾಳಿ ಇತ್ತು ಅವಾಗ. ಬ್ರೇಕ್ಫಾಸ್ಟ್ ಹೆಂಗಿತ್ತಮ್ಮ? ಓಕೆ ಚೆನ್ನಾಗಿತ್ತು. ಸೂಪರ್ ಅಂತೇನಿಲ್ಲ. ಓಕೆ ಸೂಪರ್ ಅಂತ ಏನಿಲ್ಲ. ನಾನು ಮೈಸೂರಲ್ಲಿ ತಿಂದಂಗೆ ಏನಿರ್ಲಿಲ್ಲ. ಪ್ರತಿ ಹೆಂಗ್ ಅನ್ಸ್ತು? ಆವರೇಜ್ ಅಲ್ಲ, ಆವರೇಜ್. ಓಕೆ ನೋಡಿ ಇವಾಗ ಮಧ್ಯಾಹ್ನ ಗಾಡಿ ಬರ್ತಿದೆ. ಮಧ್ಯಾಹ್ನ ಒಳ್ಳೆ ಅರ್ಲಿ ಮಾರ್ನಿಂಗ್ ತರ ಆಗಿದೆ. ಇಲ್ಲಿ ಮಿಸ್ಟ್ ನೋಡಿ ಎಷ್ಟಿದೆ ಅಂತ ಕಾಣಿಸ್ತಾನೆ ಇಲ್ಲ. ಮಧ್ಯಾಹ್ನ ನೀವು ಗೊತ್ತೇ ಆಗಲ್ಲ ಇದು. ಬೆಳಿಗ್ಗೆ 5 ಗಂಟೆ ಫೀಲು ಫುಲ್ಲು. ಏನದು ಅಪ್ಪ, ಮಂಜು ಫುಲ್ಲು ನೋಡಿ. ಮಂಜುಗಡ್ಡೆ. ಈ ಕೆಳಗಡೆ ನೋಡಿದ್ರೆ ಒಳ್ಳೆ ಮಂಜುಗಡ್ಡೆ ಕಾಣಿಸ್ತೈತೆ. ಯಾವ್ದು ಸಮುದ್ರ ಏನೋ, ನೀರ್ ಫುಲ್. ಇದನ್ನ ನೋಡ್ಕೊಂಡೇ ಹೋಗ್ಬೇಕಿಲ್ಲ. ಸ್ವಲ್ಪ ಮಿಸ್ ಆಯ್ತು. ಮತ್ತೆ ಕಿವಿ ಬಂದಾಯ್ತು ಆಲ್ರೆಡಿ. ಕಿವಿ ಎಲ್ಲ ಕ್ಲೋಸ್. ಭಯವಿಲ್ಲ ನಾಮಕ್ಕೆ ಸಾಟಿ. ಇವಾಗ ಜಸ್ಟ್ ಬಂದು ಕೂತಿದ್ದೀವಿ ನಾವು. ಇವಾಗ ಮತ್ತೆ ಹೋಗ್ಬೇಕು. ಏನಕ್ಕೆ ಅಂದರೆ ಪೂಜೆಗೆ ಒಂದಷ್ಟು ಚೆಕಪ್ಗಳು ಬರ್ಕೊಟ್ಟಿದ್ರು. ಒಂದು 5 ಥರ ಚೆಕಪ್ ಇದೆ. ಅದು ಹೋಗಿ ಮಾಡಿಸ್ಬೇಕು ಇವಾಗ. ಮತ್ತೆ 75 ಗ್ರಾಮು ಗ್ಲೂಕೋಸ್ ಕೊಟ್ಟಿದ್ರು ಅವ್ರು ಕುಡಿಯೋದಕ್ಕೆ ಅವಳಿಗೆ. ಅದನ್ನು ಕುಡಿದು 2 ಅವರ್ಸ್ ಆದಮೇಲೆ ಹೋಗಿ ಅಲ್ಲಿ ಚೆಕ್ ಮಾಡಿಸ್ಬೇಕು. ಅದಕ್ಕೆ 2 ಅವರ್ಸ್ ತಾನೆ. ಅದಕ್ಕೆ ಈಗ ವೆಯ್ಟ್ ಮಾಡ್ತಿದ್ದೀವಿ. 2 ಅವರ್ಸ್ ಎಷ್ಟಾಯ್ತು ಈಗ ಟೈಮ್? ಇನ್ನೂ 1 ಅವರ್ ಇದೆ. ಇನ್ನು 59 ಇಲ್ಲ, 1 ಅವರ್ ಇದೆ ಇನ್ನು. ಏನೇನ್ ಚೆಕಪ್? ಅದು ಏನೇನು ಹೇಳಿ ನೀವು. ಅದು ಇಲ್ಲಿ ಬನ್ನಿ, ಇಲ್ಲಿ ಬಂದು ಹೇಳಿ. ಒಂದು ಶುಗರ್ ಟೆಸ್ಟ್ ಅಲ್ವಾ, ಮತ್ತೆ ಬ್ಲಡ್ ಎಷ್ಟು ಗ್ರಾಮ್ ಇದೆ ಅಂತ ಹೇಳಿ, ಹಿಮೋಗ್ಲೋಬಿನ್, ಯೂರಿನ್ ಟೆಸ್ಟ್, ಆಮೇಲೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಆಮೇಲೆ ಇನ್ನೊಂದಿದೆ 5 ಬ್ಲಡ್ ಟೆಸ್ಟ್, ಹಿಮೋಗ್ಲೋಬಿನ್, ಶುಗರ್, HP ಬಿ, ಅಷ್ಟೇ 5 ಇಷ್ಟು ಮಾಡಿಸ್ಬೇಕು ಹೋಗಿ. ಇವಾಗ ಮಾಡಿಸ್ಬಿಟ್ಟು ಮತ್ತೆ ನಮ್ಮ ಬೆಲ್ಲನ್ಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಏನಕ್ಕೆ ಅಂದರೆ ಸ್ವಲ್ಪ ಅವಳಿಗೆ ಹಾಲು ಗಟ್ಟಿಯಾಗಿದೆ ಅವಳಿಗೆ, ಮರಿ ಇವಾಗ ಕುಡಿತಿಲ್ವಲ್ಲ. ಸೊ ಅದಕ್ಕೋಸ್ಕರ ಮೆಡಿಸಿನ್ ತಗೊಂಡು
ಅಲ್ಲಿ ಕೊಡ್ಸ್ಕೊಂಡು ಬರ್ತೀವಿ, ಇಬ್ರಿಗೂ ತೋರಿಸ್ಬಿಟ್ಟು ಬರ್ತೀವಿ. ಅಲ್ಲಿ ನೋಡಿ ಇಲ್ಲಿ ಹೆಂಗೆ ಅಂದರೆ ಕುಡಿಯೋ ನೀರು ವಾರಕ್ಕೆ 2 ಸತಿ ಬಿಡ್ತಾರೆ. ಜಲೋತ್ಸವ ಮನೆಗೆ ಗಂಗೆ. ಬಟ್ ಪೇ ಮಾಡಬೇಕು ಅನ್ಸುತ್ತೆ. ಎಷ್ಟು ಪೇ ಮಾಡಬೇಕು? ಹಿಂದೆ ಮೀಟರ್ ಇರುತ್ತೆ, ಪೇ ಮಾಡಬೇಕು. ಎಲ್ಲರ ಮನೆಗೂ ಒಂದೊಂದಿದ್ರೆ ಅಂದ್ರೆ ಇಲ್ಲಿಂದ ನೀರು ತುಂಬಿಸ್ಕೊಂಡು ಹೋಗ್ಬೇಕು. ಪೈಪ್ ಇದ್ರೆ ಹಂಗೆ ಇದು ಮಾಡ್ಕೊಂಡ್ಬಿಡ್ಬೋದು. ಉದ್ದ ಪೈಪ್ ಇದ್ರೆ ಹಂಗೆ ಒಳಗೆ ಕುತ್ಕೊಂಡ್ಬಿಡ್ಬೇಕು. ಹೋಗಿ ಹಂಗೋಗಿ ಬ್ಲರ್ ಆಗಿ ಲಿಂಕ್ ಆಗಿ ಬಂಕಾಗಿ ಲಿಂಕ್ ಆಗಿ ಇಲ್ಲಿ ಬಂದು ಇಲ್ಲಿ ನೋಡಿ ಈ ಮಕ್ಳುಗಳು ಇಲ್ಲ ಬೆಲ್ಲ ಇಲ್ರಿ ಬೆಲ್ಲಿ ನೋಡಿದ್ರೆ ಈ ತರ ನೀರು ತಿನ್ಸೋದಿಲ್ಲ. ಕುಡಿಯೋ ನೀರು ಮಾತ್ರ, ಸ್ನಾನ ಮಾಡೋದೆಲ್ಲ ಬಂದ್ಬಿಡುತ್ತೆ ಇಲ್ಲೇ. ಕುಡಿಯೋ ನೀರು ಮಾತ್ರ ಇಲ್ಲಿ ಮನೆ ಹೊಸ್ಲಿಂದ ಇಲ್ಲೇ ಬಂದ್ಬಿಡುತ್ತೆ ನೋಡಿ. ಇವಾಗ ಫಿಶ್ ಎಲ್ಲ ತಂದಿದ್ವಲ್ಲ ಬೆಳಿಗ್ಗೆ ಉಡುಪಿಗೆ ಹೋಗ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದಾರೆ ಇವರು. ಪ್ರಾನ್ಸ್. ವಾವ್, ಅದ್ ಯಾವ ಪ್ರಾನ್ಸ್ ಹೇಳಿ? ಇದಿದ್ದು ಟೈಗರ್ ಪ್ರಾನ್ಸ್ ಅಲ್ವಾ ಅದು? ಟೈಗರ್ ಪ್ರಾನ್ಸ್. ತೋರಿಸಿ ಹೆಂಗಿದೆ ಅಂತ ನೋಡಿಲ್ಲ. ಇದೆ ನೋಡಿ, ಇದು ನಮಗೆ ಒಂದೇ ಸಿಕ್ಕಿದ ಅದು ನಮಗಿದು. ಒಂದೇ ಸಿಕ್ಕಿದಲ್ಲ ಇದು? ಅಯ್ಯೋ, ಏನ್ ಮಾಡ್ಕೊಂತೀರಿ ಅದ್ರಲ್ಲಿ? ಕಬಾಬ್. ನನಗೆ ಚಿಕ್ಕ ಚಿಕ್ಕ ಪ್ರಾನ್ಸ್ ಇಷ್ಟ. ನೋಡಿ ಇಲ್ಲಿ ಇದೆಯಲ್ಲ, ಚಿಕ್ಕ ಚಿಕ್ಕದೇ ಇಷ್ಟ. ಎಲ್ಲ ದೊಡ್ಡದೇ. ಈ ತರ ಬೆಂಗಳೂರಲ್ಲಿ ಸಿಗಲ್ಲ. ಬರೀ ಎಷ್ಟು ಕೊಟ್ಟಿದ್ದು ಬರೀ 450 ರೂಪಾಯಿ. ಮತ್ತೆ ಕ್ರಾಬ್ ಅಷ್ಟೇ, ಒಂದಷ್ಟಕ್ಕೆ ಬರೀ ಎಷ್ಟು ಕೊಟ್ಟು? 250 ರೂಪಾಯಿ ಅಷ್ಟೇ ಕ್ರಾಬ್. ಅಷ್ಟೊಂದಿದೆ ನೋಡಿ ಅಲ್ಲಿ. ಅಲ್ಲಷ್ಟು ಹೇಳಿ ಕ್ರಾಬಿಗೆ ತುಂಬಾ ತಂದಿದ್ರಲ್ಲ ಅವತ್ತು. ತುಂಬಾ ಕಾಸ್ಟ್. 400 ರೂಪಾಯಿ ಕೊಟ್ಟು ತಂದಿತ್ತು ಅಮ್ಮ. ಬರೀ ಇಷ್ಟೇ ಬಂದಿದ್ದು. ಮತ್ತೆ ಇನ್ನೊಂದು ವಿಷಯ, ಇಷ್ಟ ದಿನ ಇಲ್ಲಿ ಚಿಲ್ಲಿ ಇರ್ತಿದ್ಲು, ಈಗ ಇವಳು ಬಂದಿದ್ದಾಳೆ. ಇವನಿದಾನೀಗ ಚಿಲ್ಲಿ ಸತ್ತೋಗ್ಬಿಟ್ಲು. ಏನೋ ಪ್ರಾಬ್ಲಮ್, ಅವಳು ಪ್ರೆಗ್ನೆಂಟ್ ಆಗಿದ್ಲು. ಪ್ರೆಗ್ನೆಂಟ್ ಆಗಾದ್ಮೇಲೆ ಏನೋ ಡ್ರೈ ಫಿಶ್ ಕ್ಲೀನ್ ಮಾಡಿ ಎಸ್ತಿದ್ರಂತೆ. ಅದನ್ನೇನೋ ತಿಂದಿದ್ದಾಳೆ. BP ಎಸ್ತಿದ್ದಾಳೆ. ಅದನ್ನ ತಿಂದು BP ಜಾಸ್ತಿ ಆಗ್ಬಿಟ್ಟಿದೆ. ಮರಿಗಳೆಲ್ಲ ಹುಟ್ಟೋ ಟೈಮ್ ಆದ್ರೂ ಹುಟ್ಟಿರ್ಲಿಲ್ಲ ಮರಿಗಳು. ಆಮೇಲೆ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋದ್ವಿ ನಾವು. ನಾವಿರ್ಲಿಲ್ಲ, ಅಪ್ಪ ಅಮ್ಮ ಕರ್ಕೊಂಡು ಹೋದ್ರು. ನಾವು ಡಾಕ್ಟರಿಗೂ ಗೊತ್ತಾಗಿಲ್ಲ ಅದೇನಾಗಿದ್ದು ಅಂತ. ಅದು ಪಾಯ್ಸನ್ ತಿಂದಿದೆ ಅನ್ಕೊಂಡು ಡ್ರಿಪ್ಸ್ ಎಲ್ಲ ಹಾಕಿದ್ರು. ಆಮೇಲೆ ಡ್ರಿಪ್ಸ್ ಹಾಕ್ಬಿಟ್ಟು ನೆಕ್ಸ್ಟ್ ಡೇ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸ್ಕ್ಯಾನಿಂಗ್ ಮಾಡ್ತೀನಿ ಅಂದರು. ಬಟ್ ನೆಕ್ಸ್ಟ್ ಡೇ ಅದು ಸತ್ತೋಯ್ತು. ಬಟ್ ಅದು ಮರಿ ಇತ್ತು ಹೊಟ್ಟೆಲಿ. ಅದೇ ತುಂಬಾ ಬೇಜಾರಾಗಿದ್ದಲ್ಲ. ಪ್ರೆಗ್ನೆಂಟ್ ಆಗಿ ಸತ್ತೋಯ್ತು ಬೇರೆ. ಅದೇ ಅದ್ರ ಹಸ್ಬೆಂಡ್ ಇದು, ಅವಳ ಹಸ್ಬೆಂಡ್ ಇವನು. ಇದು 2 ದಿನ ಹುಡುಕ್ತಾನೆ ಇತ್ತಂತೆ ಪಾಪ ಅವಳನ್ನ. ಇಲ್ಲಿ ನೋಡಿ, ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಇನ್ನೂ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗದೆ ಒದ್ದಾಡ್ತಿದ್ದಾರೆ. ತುಂಬಾ ವೈಫೈ ಪ್ರಾಬ್ಲಮ್. ಎಷ್ಟು ಗೊತ್ತಾ, ನಾವು ಎದ್ದಿದ್ದೆ 7 ಗಂಟೆಗೆ. ಇವತ್ತು ಬೇಗ ವಿಡಿಯೋ ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬಿಡೋಣ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಟೈಮ್ ಆಗೇ ಹೋಯ್ತು, 9:30 ಆಗೋಯ್ತು ಟೈಮ್. ನಾವು ನೆಟ್ವರ್ಕ್ ಬೇಕು ಅಂತ ಜಿಯೋ ಇದಾಕ್ಸ್ಕೊಂಡ್ವಿ, ಇಂಟರ್ನೆಟ್ ಹಾಕ್ಸ್ಕೊಂಡಿದೀವಿ. ಅದೇನು ವರ್ಕೇ ಆಗ್ತಿಲ್ಲ. ಇದು ಯಾವ ತರ ಊರು, ಏನ್ ಕತೆ ಅಂತಾನು ಗೊತ್ತಾಗ್ತಿಲ್ಲ. ಸುಮ್ನೆ ದುಡ್ಡು ವೇಸ್ಟ್ ಆಗ್ತಿದೆ. ನಾವು ಡೈಲಿ 49 ರೂಪೀಸ್ ಅನ್ಲಿಮಿಟೆಡ್ ಮಾಡಿಸ್ಕೊಂಡು ಟೌನಿಗೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡೋದು. ಈ ಅನ್ನಕ್ಕೆ ಅವ್ರು ಏನಕ್ಕೆ ನಮಗೆ ಫಿಕ್ಸ್ ಮಾಡ್ಕೊಟ್ಟೋದ್ರು ಅಂತಾನೆ ಗೊತ್ತಿಲ್ಲ. ಏನ್ ಕತೆನೋ ಈ ಊರಲ್ಲಿ. ರೆಸ್ಪಾಂಡೇ ಮಾಡಲ್ಲ ನೀಟಾಗಿ. ಕಸ್ಟಮರ್ ಕೇರ್ ರೆಸ್ಪಾಂಡೇ ಮಾಡಲ್ಲ. ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಯಾರು ಬರೋದೇ ಇಲ್ಲ. ಬ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ. ನೆಟ್ವರ್ಕ್ ತುಂಬಾ ಕೆಟ್ಟದಾಗಿದೆ. ಏನಕ್ಕೆ ಅಂದ್ರೆ, ಈಗ ಟಿಕೆಟ್ ರೈಸ್ ಮಾಡು ಅಂತಾರೆ. ಟಿಕೆಟ್ ರೈಸ್ ಮಾಡಿದ್ರೆ ಅವರೇ ಬಂದ್ ಮಾಡ್ಬೇಕು. ಟಿಕೆಟ್ ರೈಸ್ ಮಾಡಿದ ತಕ್ಷಣ ಕಳಿಸ್ಬೇಕು ಪಟ್ ಅಂತ. 24 hours ಅಂತ ಟೈಮ್ ತಗೊಂತಾರೆ ಅವ್ರು. ಪಟ್ ಅಂತ ಇವ್ರು ಕಳಿಸ್ಬೇಕು. ಬ್ಯಾಂಗ್ಳೂರಲ್ಲೆಲ್ಲ ಹಿಂಗೇನಪ್ಪ, ಪಟ್ ಅಂತ ಫೋನ್ ಮಾಡಿದ ತಕ್ಷಣ ಬಂದು ಮಾಡ್ಕೊಡ್ತಾರೆ. ಇಲ್ಲಿ ಅದು ಮಾಡಕ್ ಇದ್ಬೇಕು, ಅದು ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಮಾಡೋದು. ಅದಕ್ಕೆ 200 ರೂಪಾಯಿ ಪೆಟ್ರೋಲ್. ಇಲ್ಲಿಂದ ಟೌನ್ ಇಂದ ಇಲ್ಲಿ ಒಂದು 3 ಕಿಲೋಮೀಟರ್ಸ್ ಇಲ್ಲ, ಅಲ್ಲಿಂದ ಇಲ್ಲಿಗೆ 200 ರೂಪಾಯಿ ಪೆಟ್ರೋಲ್ ಚಾರ್ಜ್ ಕೊಡ್ಬೇಕಂತೆ.
ಇದು ಯಾವ ತರ ಅಂತ ನಮಗೆ ಗೊತ್ತೇ ಆಗ್ತಿಲ್ಲ. ಇದು ಹೇಳದ್ ಬೇಡ ಬೇಡ, ಇದು ಅವ್ರು ಯಾರು ಅವ್ರ ಬಗ್ಗೆ ಎಲ್ಲ ಹೇಳದ್ ಬೇಡ ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ವಿ. ಬಟ್ ಅವರು ಎಷ್ಟು ಬೇಜಾರಾಗುತ್ತೆ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದಾರೆ. ಒಂದ್ ವಾರ ಆಯ್ತು ನಾವು ಕಂಪ್ಲೇಂಟ್ ಮಾಡಿ. 799 rupees ಅಲ್ವಾ, 799 rupees ಕಟ್ಸ್ಕೊಂತಾರಲ್ಲ. ಈ ತರ ಮಾಡಿದ್ರೆ ಹೆಂಗೆ ನಾವು ಮಾಡೋದು? ಈ ತರ ಈಗ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಎಷ್ಟು 3-4 ದಿವಸ ನಾವು ಊರಿಗೆ ಬಂದಾಗಿಂದ ಅಪ್ಲೋಡ್ ಮಾಡೋದು, ಪೇಟೆಗೆ ಹೋಗ್ಬಿಟ್ಟೆ 49 ರೂಪಾಯಿ ಹಾಕಿಸ್ಕೊಳ್ಳೋದು. ಕೊಡ್ತಾರೆ ಬಂದು, ನೆಟ್ವರ್ಕ್ ಇಲ್ಲ ಅಂದ್ರೆ ಹಾಕೊಡೋದೇನ. ನಾರ್ಮಲ್ ಯೂಟ್ಯೂಬ್ ವಿಡಿಯೋ ಎಲ್ಲ ಬರುತ್ತೆ, ಅಪ್ಲೋಡ್ ಇಟ್ರೆ ಸಾಕು ಪಟ್ ಅಂತ ಹೋಗ್ಬಿಡುತ್ತೆ. ನಿನ್ನೆ ರಾತ್ರಿ ಇಟ್ರೆ ಇವತ್ತು ಬೆಳಿಗ್ಗೆನೂ ಅಪ್ಲೋಡ್ ಆಗಿರಲ್ಲ, ರಾತ್ರಿ ಇಡೀನೂ ಅಪ್ಲೋಡ್ ಆಗಿರಲ್ಲ. ಅಷ್ಟು ಕೆಟ್ಟದಾಗಿದೆ ನೆಟ್ವರ್ಕ್. ಈ ಅಂದಕ್ಕೆ ಯಾರಿಗೂ ನೀವು ಇದು ಹಾಕೊಡ್ಬೇಡಿ, ನೆಟ್ವರ್ಕ್ ಇದು ವೈಫೈ ಬಂದು. ಸುಮ್ನೆ ಅವರು ಈ ಜನಗಳಿಗೆ ಮೋಸ ಮಾಡ್ತಾ ಇದಾರೆ, ಇವ್ರಿಗೆ ಏನು ಗೊತ್ತಾಗಲ್ಲ ಅನ್ಕೊಂಡು. ಓಕೆ, ನೋಡೋಣ ಇವಾಗ ಏನಾಗುತ್ತೆ ಅಂದ್ಬಿಟ್ಟು ಮತ್ತೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಅದಾದ್ಮೇಲೆ ಮತ್ತೆ ಒಂದು ಅಪ್ಡೇಟ್ ಕೊಡ್ತೀವಿ ನಿಮಗೆ. ನಮ್ಮ ಮನೇಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ನೀರ್ ದೋಸೆ ಮಾಡ್ತಾ ಇದ್ದಾರೆ. ತಗೋಮ್ಮ ಮಾಡೋದು. ಮಾಡ್ತೀಯಲ್ಲ ಚೆನ್ನಾಗಿ. ನಾನ್ ಮಾಡ್ತೀನಿ ರೆಸ್ಟ್. ಮತ್ತೆ ಇನ್ನೊಂದು ತೋರಿಸ್ತೀನಿ ಬನ್ನಿ, ಹತ್ಕೊಂಡು ಹೋಗಿ ಬನ್ನಿ. ಇದು ಏನಕ್ಕಿ ಕಲರ್ ಇದೆ ಅಂದ್ರೆ, ಇದು ಯಾವ ರೈಸ್ ಅಮ್ಮ? ಇದು ಯಾವ ಅಕ್ಕಿ? ರೆಡ್ ರೈಸ್ ಬರುತ್ತಲ್ಲ, ಪಾಲಿಶ್ ಮಾಡದೇ ಇರೋದು. ಇಲ್ಲೆಲ್ಲ ನಾವು ಅದೇ ಯೂಸ್ ಮಾಡೋದು ಜಾಸ್ತಿ. ಬಟ್ ನಾವು ಇವರೆಲ್ಲ ಅಮ್ಮ ಅದೇ ಯೂಸ್ ಮಾಡೋದು. ನಾವು ಬಂದ್ರೆ ಅದು ಯಾವ ಅಕ್ಕಿ ತರ್ತೀರಾ? ಸ್ಮಾಲ್ ರೈಸ್ ಬರುತ್ತಲ್ಲ, ಅದು ತರ್ತಾರೆ. ನಾವು ಅದೇ ಉಪಯೋಗಿಸೋದು. ಮತ್ತೆ ದೋಸೆಗೆಲ್ಲ ಚೆನ್ನಾಗುತ್ತೆ. ಈ ಅಕ್ಕಿ ತಿನ್ನೋದ್ರಿಂದ ಬೆನಿಫಿಟ್ ಏನ್ ಒಳ್ಳೇದು? ಶುಗರ್ ಬರೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಅದು ವೈಟ್ ರೈಸ್ ಇದೆಯಲ್ಲ, ಅದ್ರಲ್ಲಿ ಶುಗರ್ ಅಂಶ ಜಾಸ್ತಿ ಇದೆ. ಸೋನಾ ಮೊಸರಿಕ್ಕೆ ಸಣ್ಣಕ್ಕಿ ಬರ್ತಲ್ಲ, ಅದು ವೈಟ್ ರೈಸ್ ಅಲ್ಲಿ ಶುಗರ್ ಜಾಸ್ತಿ ಬರುತ್ತಂತೆ. ವೈಟ್ ರೈಸ್ ತಿಂದ್ರೆ ಇದರಲ್ಲಿ ಶುಗರ್ ಕಡಿಮೆ ಬರುತ್ತಂತೆ. ಮತ್ತೆ ನೀರ್ ದೋಸೆ ಮಾಡ್ತಾ ನಾವು ಈ ತರದೊಂದು ಕಾಳಿ ತಗೊಳ್ಬೇಕು ಅಲ್ಲಿಗೆ. ನಾವು ನಾನ್ ಸ್ಟಿಕ್ ಅಲ್ಲಿ ಮಾಡೋದು ಯಾವಾಗ್ಲೂ. ಈ ತರದ್ ತಗೊಳ್ಬೇಕು ಅಲ್ವಾ? ಮತ್ತೆ ತೋರ್ಸಮ್ಮ. ಇದು ಪ್ರಾನ್ಸ್ ಗೀ ರೋಸ್ಟ್ ಸಜ್ಜಿಗೆ ಮತ್ತು ಎಂಟಿ ಮಾಡಿದ್ದಲ್ಲ, ಅವರಿಬ್ರು ಸೇರ್ಕೊಂಡು ಮಾಡಿರೋದು. ಚೆನ್ನಾಗಿದೆ. ದೋಸೆಗಿಂತ ಚೆನ್ನಾಗಾಗುತ್ತಲ್ಲ. ದೋಸೆ, ನೀರ್ ದೋಸೆ ಮತ್ತೆ ಪ್ರಾನ್ಸ್ ಗೀ ರೋಸ್ಟ್ ಒಳ್ಳೆ ಕಾಂಬಿನೇಷನ್. ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನೀರ್ ದೋಸೆ ಮತ್ತೆ ಪ್ರಾನ್ಸ್ ಗೀ ರೋಸ್ಟ್ ಸೂಪರ್ ಕಾಂಬಿನೇಷನ್. ನೀರ್ ಜೊತೆಗೂ ಚೆನ್ನಾಗಿರುತ್ತೆ ನೀರ್ ದೋಸೆ. ಮತ್ತೆ ಮೀನ್ ಸಾರು ಕೂಡ ಇದೆ. ಮೀನ್ ಸಾರಿಗೂ ಚೆನ್ನಾಗಿರುತ್ತೆ. ಮೀನ್ ಸಾರು ಇದೆ ರಾತ್ರಿ ಮಾಡಿರೋದು, ಅದ್ರ ಜೊತೆಗೂ ಚೆನ್ನಾಗಿರುತ್ತೆ. ಓಕೆ, ಆಮೇಲೆ ಸಿಗೋಣ. ಬಿಸಿ ಬಿಸಿ ತಿನ್ಬೇಕು ಇವಾಗ. ತಣ್ಣಗಾದ್ರೆ ಚೆನ್ನಾಗಿರಲ್ಲ, ಬಿಸಿ ಬಿಸಿ ತಿಂದ್ರೆ ಚಂದ. ನೀರ್ ದೋಸೆ ಎಡಿಟ್ ಮಾಡಿದೆಲ್ಲ ಆಯ್ತು. ಮಾಡ್ತಾ ಮಾಡ್ತಾ ಕರೆಂಟೇ ಕೈ ಕೊಟ್ಬಿಡ್ತು, ಕರೆಂಟೇ ಹೋಗ್ಬಿಡ್ತು. ಈಗ ತಿಂಡಿ ತಿನ್ನೋಣ ಅಂತ ಬಂದ್ವಿ. ಪ್ರಾನ್ಸ್ ಗೀ ರೋಸ್ಟ್ ಮಾತ್ರ ಏನ್ ಸಖತ್ತಾಗಿ ಆಗಿದೆ ಅಂದ್ರೆ, ನಾನು ಪ್ರೆಜರ್ ಮಾಡಿದ್ದು. ನಾನ್ ನೋಡಿ 3 ಪ್ರಾನ್ಸ್ ಹಾಕೊಂಡಿದ್ದೀನಿ, ನಾನು ಜಾಸ್ತಿ ತಿನ್ನಂಗಿಲ್ಲ. ಸೂಪರ್ ಆಗಿದೆ. ಹೆಂಗಿದ್ಯಾ? ಚೆನ್ನಾಗಿದೆಯಲ್ಲ? ಅಮ್ಮ ಹೆಂಗಿದೆ? ಮತ್ತೆ ಚೆನ್ನಾಗಿದೆ. ತುಪ್ಪದ ಫುಲ್ ತುಪ್ಪ. ಅಮ್ಮ ತುಂಬಾ ಇಷ್ಟ. ಆದ್ರೆ ಇದಕ್ಕೆ ಹಾಕಿ ಎಲ್ಲ ತುಂಬಾ ಟೇಸ್ಟ್ ಚೆನ್ನಾಗಿದೆ. ಅಮ್ಮ ನೀವು ಮಾತಾಡೋದು ನೆನ್ನೆ ಏನೋ ಕಾಮಿಡಿ ಮಾಡಿದ್ರೆ ಫುಲ್ಲು ನಗಾಡ್ಬಿಟ್ಟಿದ್ದೀನಿ. ಅದ್ ಕಟ್ ಮಾಡಿದ್ರೆ ನೀವು ನಗಾಡಿರೋದು. ತುಪ್ಪ ನಾನ್ ನಗಾಡಿರೋದು ಕೇಳಿಸ್ಕೊಂಡಿದ್ರೆ ನೀವೆಲ್ಲ ಸರಿಯಾಗಿ ಉಳಿತಿದ್ರಿ. ಇವಳಿಗೆ ಏನಕ್ಕಪ್ಪ ಅದು ನಾಳೆ ಬೇಡ. ನಂಗೆ ನಗು ಏನಕ್ ಬಂದಿದೆ ಅಂದ್ರೆ, ನೀವಿಬ್ರು ತಟ್ಟೆ ಇಟ್ಕೊಂಡಿದ್ದೀರಲ್ಲ, ನಂಗೆ ನಗು ಬಂತು. ಯಾಕೆ? ಅದು ನೆನಪಾಯ್ತು. ನಿಜ ಸೂಪರ್ ಆಗಿದೆ. ಪ್ರಾನ್ಸ್ ಹಂಗೆ ಕರುವಾಗುತ್ತೆ ಬಾಯಿಗೆ ಹಾಕಿದ ತಕ್ಷಣ. ಇದೊಂದ್ಸತಿ ರೆಸಿಪಿ ತೋರ್ಸ್ಬೇಕಪ್ಪ, ತೋರ್ಸಕ್ಕೆ ಆಗ್ತಾ. ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಈಗ ಟೌನಿಗೆ ಹೋಗ್ಬೇಕು ಅಲ್ವಾ? ವೈಫೈ ಇವತ್ತು ಕೈ ಕೊಡ್ತು, ವೈಫೈ ಕರೆಂಟ್ ಎರಡೂ ಕೈ ಕೊಡ್ತು. ಯಾವ ವಿಡಿಯೋ ಆಲ್ರೆಡಿ ಬಂದಿರುತ್ತೆ ನಿಮಗೆ, ಇದು ನೆಕ್ಸ್ಟ್ ಬರೋದು. ಓಕೆ, ಟಿಫನ್ ಮಾಡಿ ಇವಾಗ ಅಪ್ಲೋಡ್ ಮಾಡಬೇಕು, ಅವಾಗ ಸಿಗ್ತೀವಿ.
ಓಕೆ, ಎಲ್ಲರೂ ಈ ವಿಡಿಯೋ ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಂಕಿ ಪೂಜಾ ವ್ಲಾಗ್ಸ್ ಅಂಡ್ ರೆಸಿಪಿ ಮತ್ತೆ ಜೇನುಗೂಡು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.